ವೈಭವ್ ಸೂರ್ಯವಂಶಿ ಸದ್ಯ ಸೂರ್ಯನಿಗಿಂತ ಹೆಚ್ಚು ಪ್ರಖರವಾಗಿ ಬೆಳಗುತ್ತಿರುವ ಮುದ್ದು ಹುಡುಗ. ಈ ವೈಭವ್ ಸೂರ್ಯವಂಶಿ ಅತಿಯಾಗಿ ಬೀಗದೆ, ಯಾರಿಗೂ ಹೆದರದೆ, ಎಲ್ಲ ಎಸೆತಗಳನ್ನು ಒಂದೇ ಸಮವಾಗಿ ನೋಡಿ ಆಡುವ ಮುದ್ದು ಪೋರ. ಕ್ರಿಕೆಟ್ ಜಗತ್ತಿನಲ್ಲಿ ಎಷ್ಟೋ ಅಧ್ಯಾಯಗಳನ್ನು ಓದಬೇಕಾದ ವೈಭವ್ ತನ್ನದೇ ವಿಶೇಷ ಅಧ್ಯಾಯ ಬರೆದಿದ್ದಾನೆ. ಅವಕಾಶಗಳನ್ನು ಬಳಸಿಕೊಳ್ಳುವ ಕಲೆ ಕರಗತ ಮಾಡಿಕೊಂಡಂತೆ ಕಾಣುತ್ತದೆ. ಈ ಹುಡುಗ ನೋಡಿದ ತಕ್ಷಣ ಯಾರ ಮಗನೋ, ಯಾರು ಪುಣ್ಯ ಮಾಡಿದ್ದರೋ ಎಂದು ಮರುಕು ಹುಟ್ಟುತ್ತದೆ. ವೈಭವ್ ಹುಟ್ಟಿದ್ದು 27 ಮಾರ್ಚ್ 2011ರಲ್ಲಿ ಬಿಹಾರ್ ಮೂಲದ ತಾಜ್ಪುರ್ ಎಂಬ ಪುಟ್ಟ ಗ್ರಾಮ. ಅಮ್ಮ ಹೌಸ್ ವೈಫ್, ಅಪ್ಪ ಸಣ್ಣ ಕೆಲಸಗಾರ. ತನ್ನ 4ನೇ ವಯಸ್ಸಿಗೆ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡಿದ ವೈಭವ್ 8ನೇ ವರ್ಷದಲ್ಲಿ ತನ್ನ ಪ್ರಾಕ್ಟೀಸ್ ಜರ್ನಿನ ಶುರು ಮಾಡ್ತಾನೆ. ಅಪ್ಪ ಮಗನ ಕೋಚಿಂಗ್ ಸಲುವಾಗಿ 1 ಎಕರೆ ಜಮೀನು ಮಾರ್ತಾರೆ. ಮನೆ ಪಕ್ಕದ ಸಣ್ಣ ಜಾಗದಲ್ಲಿ ಮಗನಿಗೊಂದು ಗ್ರೌಂಡ್ ನಿರ್ಮಾಣ ಮಾಡಿಕೊಡ್ತಾರೆ. ಹಾಗೇನೆ ಅಮ್ಮ 2 ಗಂಟೆಗೆ ಎದ್ದು ಮಗನಿಗೆ ಕೋಚಿಂಗ್ ಹೋಗಲು ಬೇಕಾದ ತಯಾರಿಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ 3 ಜನರ ಕಷ್ಟಕ್ಕೆ ಇಂದು ಪ್ರತಿಫಲವಾಗಿ 14 ವರ್ಷಕ್ಕೆ ಬಲಿಷ್ಠ ತಲೆಗಳಿಗೆ ಸೋಲೆಂಬ ಹುಳ ಬಿಟ್ಟು ತಾನು ಮಾತ್ರ ಯಾವ ಅಮಲೇರಿಸಿಕೊಳ್ಳದೆ ಸಾಧನೆಯ ಹಾದಿ ಹಿಡಿದಿದ್ದಾನೆ. ಹಾಗೆ ಹೆಜ್ಜೆ ಗುರುತುಗಳನ್ನೂ ಬಿಟ್ಟು ನಡೆಯುತ್ತಿದ್ದಾನೆ. ಇಲ್ಲಿ ಕೆಲ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು. ಇಲ್ಲಿ ವೈಭವ್ನ ವೈಭವೀಕರಿಸುವ ಭರದಲ್ಲಿ ತಮ್ಮ ಮಕ್ಕಳನ್ನು ಅಲ್ಲಗಳೆಯಬಾರದು. ಕಂಪ್ಯಾರಿಸನ್ ಅನ್ನೋದು ಮನುಷ್ಯನ ಅತಿ ದೊಡ್ಡ ರೋಗ. ಮಕ್ಕಳ ಕನಸುಗಳಿಗೆ ರೆಕ್ಕೆ ಕಟ್ಟಬೇಕಾದರೆ ಕೆಲವು ತ್ಯಾಗಗಳನ್ನು ತಂದೆ ತಾಯಿಗಳು ಕೂಡ ಮಾಡಬೇಕಾಗುತ್ತದೆ. ಇಂಥ ಮಗ ಹುಟ್ಟಲಿಲ್ಲ ಅನ್ನೋದಕ್ಕಿಂತ ಅಂಥ ತಂದೆ ತಾಯಿಗಳು ನಾವಾಗಬೇಕಿತ್ತು ಎಂದು ತಿಳಿದುಕೊಂಡರೆ ಮುಂದಾಗುವ ಅನಾಹುತಗಳನ್ನು ತಡೆಯಬಹುದು. ಎನಿವೆ, ಎಲ್ಲ ಮಕ್ಕಳು ದೇಶಕ್ಕೆ ಯಾವುದೋ ಮಾರ್ಗದಲ್ಲಿ ಆಸ್ತಿಯಾಗಲಿ, ವೈಭವ್ನಂತೆ ಕಂಗೊಳಿಸಲಿ, ಪ್ರಜ್ವಲಿಸಲಿ ಮತ್ತು ಮಾರ್ಗದರ್ಶಕರಾಗಲಿ.